ಚುನಾವಣೆಯಲ್ಲಿ ಸುಮಾರು 50,000 ಮತಗಳನ್ನು ಪಡೆದಿದ್ದಾರೆ. ಅವರು ಈ ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಜನರಿಗೆ ನೇರವಾಗಿ ಸಂಪರ್ಕದಲ್ಲಿರುವಂತಹ ವ್ಯಕ್ತಿ ಅಂದರೆ ಮಾಲೂರಿನಲ್ಲಿ ಕೂಡಿ ಕುಮಾರ್ ಅವರು. ಇವತ್ತು ಜನರಿಗೆ ಸೇವಾ ಮನೋಭಾವನೆಯಿಂದ ನಮ್ಮ ಪಕ್ಷದ ವತಿಯಿಂದ ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ಅಂತೇಳಿ ನಾವು ಮಾಲೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ಈಗ ಚಿಕ್ಕತಿರುಪತಿಯಲ್ಲಿ ಭಾನುವಾರ ಚಿಕ್ಕತಿರುಪತಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಚಿಕ್ಕತಿರುಪತಿಯಲ್ಲಿ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗಳಿಗೆ ಮಾಲೂರಿನ ಅಭಿವೃದ್ಧಿಯ ಬಗ್ಗೆ ಮತ್ತು ಮಾಲೂರಿನ ಭ್ರಷ್ಟಾಚಾರದ ಬಗ್ಗೆ ಕೇಳಿದಾಗ ನಾನು ಸನ್ಮಾನ್ಯ ನಮ್ಮ ಶಾಸಕರಿಗೆ ಹಲವಾರು ವಿಚಾರಗಳನ್ನು ಕೇಳಿದೆ. ಸನ್ಮಾನ್ಯ ಶಾಸಕರು ಮಾಲೂರಿನಲ್ಲಿ ಸವಿತಾ ಸಮಾಜದ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾನು ಆಡಿರುವಂತಹ ಮಾತುಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಲವಾರು ವಿಷಯಗಳಿದೆ. ಒಂದು ಡೈರಿ ವಿಚಾರ ಇರ್ಬೋದು, ಒಂದು ದರ್ಖಾಸ್ ಕಂಪ್ನಿ ವಿಚಾರ ಇರ್ಬೋದು, ಟೌನ್ ಪ್ಲಾನಿಂಗ್ ವಿಚಾರ ಇರ್ಬೋದು, ದೊಡ್ಡಕೆರೆ ವಿಚಾರ ಇರ್ಬೋದು, ಮಾಲೂರಿನ ಅಭಿವೃದ್ಧಿ ಬಗ್ಗೆ ವಿಚಾರ ಇರ್ಬೋದು, ಮತ್ತು ಇಲಾಖೆಗಳಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಬಗ್ಗೆ ಹಲವಾರು ವಿಚಾರಗಳನ್ನು ತಮ್ಮ ಹತ್ರ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವರು ಮಾತಾಡ್ತಾ ಒಂದು ಮಾತು ಹೇಳ್ತಾರೆ, ಮಾಲೂರಿನ ಚಿಕ್ಕತಿರುಪತಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ತಾರೆ, ಅವರು ತಾಲೂಕ್ ಪಂಚಾಯತಿ ಸದಸ್ಯರಾದಾಗ ಒಂದು ವೋಟಲ್ಲಿ ಅವರು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. 2001-2002 ನಾನು JDU ಪಕ್ಷದಲ್ಲಿದ್ದೆ. ಸನ್ಮಾನ್ಯ ನಮ್ಮ ನಾಯಕರಾದಂಥ ಬೈರೇಗೌಡರ ನಾಯಕತ್ವದಲ್ಲಿ ಆ ಒಂದು JDU ಪಕ್ಷದ ಶಾಸಕರಿರ್ತಾರೆ. ತಾಲೂಕ್ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರು ಕಾಂಗ್ರೆಸ್ನವರು ಗೆಲ್ತಾರೆ. ಆದರೆ ನಾನು ಮತ್ತು ಸೋಮಶೇಖರ್ ಅವರು ಗೆಲ್ತೀವಿ. ತಾಲೂಕ್ ಪಂಚಾಯತಿಯಲ್ಲಿ ಒಂದು ಓಟಲ್ಲಿ ನಾನು ಡಿಕ್ಲೇರ್ ಮಾಡ್ಕೊಳ್ಳೋಷ್ಟು ಶಕ್ತಿ ನನಗೆ ಆ ಭಗವಂತ ಕೊಟ್ಟಿರಲಿಲ್ಲ. ಯಾರು ಅವತ್ತು ಡಿಕ್ಲೇರ್ ಮಾಡಲಿಕ್ಕೆ ಯಾರು ಹೇಳಿಲ್ಲ. ಅದು ಚುನಾವಣಾಧಿಕಾರಿಗಳು ಯಾವ ರೀತಿ ತೀರ್ಮಾನ ತಗೊಳ್ಬೇಕೋ ಆ ರೀತಿ ತೀರ್ಮಾನ ತಗೊಂಡು ನನ್ನ ಒಂದು ಓಟಲ್ಲಿ ಗೆಲ್ಲಿಸಿರೋದು ನಿಜನೇ, ನಾನು ಅದನ್ನು ಸ್ವಾಗತಿಸ್ತೀನಿ. ಆದರೆ ಆಮೇಲೆ ಮತ್ತೊಂದು ಹೇಳ್ತಾರೆ, ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಇಂಥ ವ್ಯಕ್ತಿಗೆ ನಾನು ಚುನಾವಣೆ ಮಾಡಿದೆ ಅಂತ ಹೇಳಿ. ಹೌದು, 2008ರ ಚುನಾವಣೆಯಲ್ಲಿ ನಾನು JDS ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ. ಅವತ್ತು ನನಗೆ ಶಕ್ತಿ, ಚುನಾವಣೆಯನ್ನು ಎದುರಿಸುವಂತ ಶಕ್ತಿ ಇತ್ತು. ಪ್ರಬಲವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿದ್ರು. ನಾವು ಚುನಾವಣೆಗೆ ನಿಂತಿದೆ. ಅವರು ಸನ್ಮಾನ್ಯ ಇವತ್ತೇನು ಸನ್ಮಾನ್ಯ ಶಾಸಕರಿದ್ದಾರೆ ಅವರು ಅವತ್ತು ನಮಗೆ ಚುನಾವಣೆಯನ್ನ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಂದಿದ್ದು ನಿಜ. ಆದ್ರೆ ಇವತ್ತು ಅವರು ಆ ವಿಚಾರವನ್ನು ಹೇಳ್ತಾರೆ, ನಾನು ಆ ಚುನಾವಣೆಯಲ್ಲಿ ಗೆಲ್ಲಿಲ್ಲ, ನಾನು ಹಣವನ್ನು ಕಳ್ಕೊಂಡೆ, ನಾನು ಸಾಲಗಾರನೂ ಆದೆ, ಆದರೆ ನಾನು ಚುನಾವಣೆಯಲ್ಲಿ ಸೋತಿದ್ದೀನಿ. ನಾನು ಯಾವತ್ತೂ ಆ ಒಂದು ವಿಚಾರವನ್ನ ಎಲ್ಲಿ ಎತ್ತಲಿಲ್ಲ. ಆದರೆ ಅವ್ರ ಋಣ ನನ್ನ ಮೇಲಿದೆ ಅಂತ ಹೇಳಿದ್ರು. ಆ ಋಣದ ಬಗ್ಗೆ ಇವತ್ತು ಮಾತಾಡಬೇಕಾಗ್ತದೆ. JDS ಪಕ್ಷದಿಂದ ಅವರ ಶ್ರೀಮತಿ ರತ್ನಕ್ಕನವರಿಗೆ ಜಿಲ್ಲಾ ಪಂಚಾಯತಿಗೆ ನಾನೇ B.Pharm ಕೊಟ್ಟಿದ್ದೀನಿ. ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಋಣವನ್ನ ನಾನು ಅವರ ಜಿಲ್ಲಾ ಪಂಚಾಯತಿ B.Pharm ಕೊಡೋದ್ರ ಮುಖಾಂತರ, ಅವರ ಅಧ್ಯಕ್ಷರಾಗೋದ್ರ ಮುಖಾಂತರ ಅವರ ಋಣವನ್ನು ನಾನು ತೀರಿಸಿದ್ದೀನಿ ಅಂತ ನಾನು ಹೇಳಬಲ್ಲೆ. ಮತ್ತು ಅವರು ಇನ್ನೊಂದು ಮಾತು ಹೇಳ್ತಾರೆ,
ಅವರು ನನಗೆ ಸ್ಥಳೀಯರನ್ನ ಬಿಟ್ಟು ಬೇರೆಯವರಿಗೆ ಮಾರಬೇಡಿ ಅಂತ ಹೇಳಿದ್ರು. ನಾನು ಆವಾಗ 2013 ಬೇರೆಯವರಿಗೆ ಕೆಲಸ ಮಾಡಿದೆ, ಆದರೆ ನಾನು ಅವ್ರನ್ನ ಓಡಿಸ್ಬಿಟ್ಟೆ ಅಂತ ಹೇಳ್ತಾರೆ. ಹಾಗೆ ಅವ್ರು ಓಡಿಲ್ಲ, ಅವರು 50,000 ಓಟ್ ತಗೊಂಡು ಈ ತಾಲೂಕಿನಲ್ಲಿ ಇದ್ದಾರೆ. ಓಡಿಸ್ಬಿಟ್ಟಿದ್ದೆ ಅಂತ ಹೇಳ್ತಾರೆ, ಅದು ತಪ್ಪು. ಅವರು ಓಡಿಸಿದ್ದೀನಿ ಅಂತ ಹೇಳೋದು. ಆದರೆ ಇವರಿಗಿಂತ ಗತಿ ಬರಬಾರದು ಅಂತ ಹೇಳ್ತಾರೆ. ನಾನು ಸನ್ಮಾನ್ಯ ಈ ತಾಲೂಕಿನ ಮಾಜಿ ಶಾಸಕರಾದಂಥ ದಿವಂಗತ ದೇವರಪ್ಪನವರ ಶಿಷ್ಯ ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿ ಬೈರೇಗೌಡರ ಶಿಷ್ಯ. ನಾನು ಯಾವತ್ತೂ ಆಸೆ ಪಟ್ಟದಲ್ಲ ಅಧಿಕಾರಕ್ಕೋಸ್ಕರ. ನಾವು 2004 ಚುನಾವಣೆಯಲ್ಲಿ ಸನ್ಮಾನ್ಯ ಕೃಷ್ಣೇಶ್ ಶೆಟ್ಟರ್ನ MLA ಮಾಡಿದ್ವಿ. ಅವರು ಶಾಸಕರಾಗಿದ್ದರು. 2006, 2008ಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ಅಧಿಕಾರ ಇತ್ತು. ಸನ್ಮಾನ್ಯ ಕೃಷ್ಣೇಶ್ ಶೆಟ್ಟರು ನನಗೆ ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇವತ್ತು ಸನ್ಮಾನ್ಯ ಶಾಸಕರ ಜೊತೆಲಿದ್ದಂಥ ಮಹಾನುಭಾವರು ಅವತ್ತು ನನ್ನನ್ನು ಕೃಷ್ಣೇಶ್ ಶೆಟ್ಟರ್ ಜೊತೆ ಇರಲಿಕ್ಕೆ ಬಿಡಲಿಲ್ಲ, ಕರ್ಕೊಂಡು ಬಂದು ಚುನಾವಣೆಗೆ ನಿಲ್ಲಿಸಿದರು. ಅವತ್ತು ನಾನು ಚುನಾವಣೆ ಸೋತ ಮೇಲೆ ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹೊರತು ಯಾವುದೇ ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಹೊಂದಿಕೊಂಡು ಆಡಳಿತ ಪಕ್ಷದಲ್ಲಿ ಅಧಿಕಾರ ಅನುಭವಿಸಬೇಕು ಅನ್ನೋ ಭ್ರಮೆ ನನ್ನಲ್ಲಿಲ್ಲ. ನಾನು ಆ ಭ್ರಮೆಯಲ್ಲಿ ಹುಟ್ಟಿಲ್ಲ. ನಾನು ವಿರೋಧ ಪಕ್ಷದಲ್ಲಿ ಕಟ್ಟ ಕಡೆಯ ಸಾಮಾನ್ಯ ವ್ಯಕ್ತಿ ಯಾರೇ ಬಂದರು ಮಾಲೂರಿನಲ್ಲಿ ನನಗೆ ತೊಂದರೆ ಆಗಿದೆ ಅಂದ್ರೆ ನಾನು ಈ 30 ವರ್ಷಗಳ ಕಾಲ ಅದು ಪೊಲೀಸ್ ಸ್ಟೇಷನ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, KEB ಆಫೀಸ್ ಇರ್ಬೋದು, ಎಲ್ಲ 27 ಇಲಾಖೆಗಳಿಗೆ ಅವರ ಜೊತೆಯಲ್ಲಿ ಹೋಗಿ ಅವರ ಕೆಲಸವನ್ನ ಮಾಡಿಕೊಟ್ಟಿದ್ದೇನೆ. ಯಾವುದೇ ವ್ಯಕ್ತಿಯಿಂದ ಯಾವುದೇ ಅಧಿಕಾರಿಗೆ ಲಂಚವನ್ನ ಕೊಡಿಸುವುದಾಗಲಿ, ಇಲ್ಲ ಆಮಿಷ ಒಡ್ಡುವುದಾಗಲಿ, ಇಲ್ಲ ಯಾವುದೇ ವಿಚಾರದಲ್ಲಿ ಪ್ರೇರಣೆ ಮಾಡಿ ಅವರ ಹತ್ರ ಕೆಲಸ ಮಾಡಿಸುವಂತ ಕೆಲಸ ನಾನು ಮಾಡಿಲ್ಲ. ನನ್ನ ಈ ತಾಲೂಕಿನ ಜನರಿಗೆ ನನ್ನ ಕೈಲಾದಷ್ಟು ನಾನು ಸೇವೆಯನ್ನು ಮಾಡ್ತಾ ಬಂದಿದ್ದೆ. ಇವತ್ತು ನಾನು ಸ್ವಾಭಿಮಾನಿ ಜನತಾ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ನನಗೆ ಯಾವುದೇ ರೀತಿಯಾದ ಗತಿ ಬಂದಿಲ್ಲ. ದಯಮಾಡಿ ಸನ್ಮಾನ್ಯ ಶಾಸಕರು ಆ ರೀತಿ ಅವರು ನೋವು ಕೊಡಬೇಕಾದಂತ ಕ್ರಮೆ ಇಲ್ಲ. ಇವತ್ತು ನಾನು ಹೇಳ್ತಾ ಇರೋದಿಷ್ಟೇ, ಸನ್ಮಾನ್ಯ ಶಾಸಕರು ಹಿಂದೆ 5 ವರ್ಷ ಆಡಳಿತ ಮಾಡಿದರು. ಅವತ್ತು ಅವರಿಗೆ ಸರ್ಕಾರ ಇಲ್ಲ, ನನಗೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸರ್ಕಾರ ಇಲ್ಲ ಅಂತ ಕೇಳ್ತಾ ಇದ್ರು. ಹೌದು, ಇರಬಹುದೇನೋ, ಅವರು ಸರ್ಕಾರ ಇರಲಿಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಿಲ್ಲೇನೋ ಅಂತ ನಾವು ಅಂದ್ಕೊಂಡು. ಈಗ ಅವರು ಗೆದ್ದ ಮೇಲೆ 2 ವರ್ಷಗಳಾಗಿದೆ. ನಾವು ಅಭಿವೃದ್ಧಿಯನ್ನ ಕೇಳ್ತಾ ಇದ್ದೀವಿ. ಸನ್ಮಾನ್ಯ ಶಾಸಕರ ಮೇಲೆ ನನಗೆ ಯಾವುದೇ ವೈಯಕ್ತಿಕವಾದಂತಹ ದ್ವೇಷನೂ ಇಲ್ಲ, ವೈಯಕ್ತಿಕವಾದಂತಹ ಅಭಿಪ್ರಾಯನೂ ಇಲ್ಲ. ನಾವು ಈ ತಾಲೂಕಿನಲ್ಲಿ ಹುಟ್ಟಿದ್ದೀವಿ, ನಮಗೂ ಮತದಾನ ಹಕ್ಕಿದೆ. ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದೀವಿ. ನಮಗೂ 50,000 ಮತ ಕೊಟ್ಟಿದ್ದಾರೆ. ನಾವು ಜನರ ಪರವಾಗಿ ಕೆಲಸ ಮಾಡ್ತಾ ಇದೀವಿ. ಜನರ ಕಷ್ಟನ್ನ ಕೇಳಿ ನಿಮ್ಮ ಪರಿಹಾರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ತಾವು ಇವತ್ತು 7 ವರ್ಷದ ಆಡಳಿತ ಅವಧಿಯಲ್ಲಿ ಇವತ್ತು ನಿಮ್ಮದೇ ಆದಂತ ಸರ್ಕಾರ, ನಿಮ್ಮದೇ ಆದಂತ ಮಂತ್ರಿ ಮಂಡಲ ಇದೆ, ನೀವು ಶಾಸಕರಾಗಿದ್ದೀರಿ. ಅದರ ಜೊತೆಯಲ್ಲಿ ನೀವು ಕುಮಾರಸ್ವಾಮಿ ಅವರ ಆಡಳಿತದಲ್ಲಿ ಡೈರಿ ಪ್ರೆಸಿಡೆಂಟ್ ಆಗಬೇಕು ಅಂತ ನೀವು ಡೈರೆಕ್ಟರ್ ಆಗಿ ಪ್ರೆಸಿಡೆಂಟ್ ಆಗಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ನೀವೊಂದು ಆಟ ಕೂಡ ಆಡಿದ್ರಿ. ಡೈರಿ ಪ್ರೆಸಿಡೆಂಟ್ ಮಾಡಲ್ಲ ಅಂತ ಗೊತ್ತಾದಾಗ ಸನ್ಮಾನ್ಯ ಯಡಿಯೂರಪ್ಪನವರ ಬಾಗಿಲು ಗೇಟ್ ತಳ್ಳಿ ವಾಪಸ್ ಬಂದ್ರಿ. ನಿನ್ನ ಡೈರಿ ಪ್ರೆಸಿಡೆಂಟ್ ಮಾಡ್ತೀವಿ ಅಂದಾಗ ದೇವರಪ್ಪನವರ ಮನೆ ಬಾಗಿಲು ಗೇಟು ಮುಟ್ಟಿ ವಾಪಸ್ ಬಂದ್ರಿ. ಅವತ್ತಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ನಿಮ್ಮನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡೈರಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಸತತವಾಗಿ ನೀವು ಇವತ್ತು 6-7 ವರ್ಷದಿಂದ ಇವತ್ತೇನು ತಾವು ಇದಾಗಿದ್ರಿ, MLA ಆಗಿದ್ರಿ. MLA ಜೊತೆಯಲ್ಲಿ ನೀವು ಡೈರಿ ಅಧ್ಯಕ್ಷರಾಗಿ ಸೇವೆಯನ್ನ ಮಾಡ್ತಾ ಬಂದ್ರಿ. ಆ ಹಾಲು ರೈತರು ಇವತ್ತು ಕುಲಕಸ್ತು ಜೀವ
ನಮ್ಮ ಇವತ್ತೇನು ನಾವು 1500 ಅಡಿಯಿಂದ ನೀರು ತೆಗೆದು ರೇಷ್ಮೆ ಬೆಳೆದು ನಾವು ಏನಿವತ್ತು ರೇಷ್ಮೆ ಇರ್ಬೋದು, ಹಾಲು ಹಸು ಕಟ್ಕೊಂಡು ನಾವು ಹಸು ಸಾಕಿ ಹಸುಗೆ ಡೈರಿಗೆ ಹಾಲು ಹಾಕ್ತಾ ಇದೀವಲ್ಲ, ಅದು ನಮ್ಮ ಜೀವನ. ತಾವು ಅಧ್ಯಕ್ಷರಾಗಿ ಹಲವಾರು ವಿಚಾರಗಳನ್ನ ತೆಗೆದುಕೊಂಡಿದೆ. ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡೈರಿ ಡಿವೈಡ್ ಆಗಿದೆ. ಸುಮಾರು 10,000 ಲೀಟರ್ ಪ್ರತಿ ದಿವಸ ಡೈರಿಗೆ ಹರಿದು ಬರ್ತದೆ. 10 ಲಕ್ಷ ಹಾಲು ಡೈರಿಗೆ ಹರಿದು ಬರ್ತದೆ. ಅಂತ ಒಂದು ಡೈರಿ ಕರ್ನಾಟಕದಲ್ಲೇ ನೀವು ಹೇಳ್ತೀರಿ ನನಗೆ ಡೈರಿ ವಿಚಾರದಲ್ಲಿ ಕರ್ನಾಟಕದಲ್ಲಿ ನಮ್ಮದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡೈರಿ ನಂಬರ್ 1 ಸ್ಥಾನ ಅಂತ ಹೇಳಿ. ಎಂ.ವಿ. ಕೃಷ್ಣಪ್ಪನವರು ಈ ಹಸುನ ಹೊರದೇಶದಿಂದ ಬರಬೇಕಾದ್ರೆ ಒಂದು ಹಸುನ್ ತಂದು ಇಲ್ಲಿ ಅದನ್ನು ತಳಿ ಮಾಡಿ ಈ ಒಂದು ಹೈನುಗಾರಿಕೆ ಅಭಿವೃದ್ಧಿಯನ್ನ ಮಾಡಿದಂಥವರು ಸನ್ಮಾನ್ಯ ಎಂ.ವಿ. ಕೃಷ್ಣಪ್ಪನವರು. ಅವರ ಹೆಸರಿನಲ್ಲಿ ಇವತ್ತು ಮೆಗಾ ಡೈರಿ ಕಟ್ತಾ ಇದೆ. ನಮ್ದೇನು ತಕರಾರಿಲ್ಲ, ಮೆಗಾ ಡೈರಿ ಕಟ್ಟಲಿಕ್ಕೆ ನಮ್ದೇನು ತಕರಾರಿಲ್ಲ. ಆದ್ರೆ ಸರ್ಕಾರದ ಪ್ರಕ್ರಿಯೆಗಳು ಸರಿಯಾಗಿ ನಡೀಬೇಕಲ್ಲ. ಇವತ್ತು ನಮ್ಮ ಬೆಂಗಳೂರು ಡೈರಿಯಲ್ಲಿ 3 ಪ್ಲಾಂಟ್ ಇದಿದೆ. ಏನು ಐಸ್ ಕ್ರೀಮ್ ಪ್ಲಾಂಟ್ಸ್ ಬಳ್ಳಾರಿಯಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ, ನಮ್ಮ ಮಂಗಳೂರಿನಲ್ಲಿ ಇದೆ. ಆದರೆ ತಾವು ಇವತ್ತು ಚಿಂತಾಮಣಿಯಲ್ಲಿ ಕೂಡ ಸಹ ಒಂದು ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನ ಕಟ್ಟಲಿಕ್ಕೆ 50 ಕೋಟಿ ಖರ್ಚು ಮಾಡಿದೆ. ಅವಶ್ಯಕತೆ ಇತ್ತ ಇಲ್ಲ ಅಂತ ತಾವೇ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟದ ಏನು ನಿರ್ಮಾಣಕ್ಕೆ ಇವತ್ತು ಟೆಂಡರ್ಗಿಂತ 236 ಕೋಟಿ ಹೆಚ್ಚುವರಿಯಾಗಿ ಪಾವತಿ ಮಾಡಿದ್ದೀವಿ. ಏನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಗಾ ಡೈರಿ ಕಟ್ತಾ ಇದ್ದೀರಿ, ಆ ಮೆಗಾ ಡೈರಿಗೆ ನೀವು 236 ಕೋಟಿ ಹೆಚ್ಚುವರಿಯಾಗಿ ಪಾವತಿ ಮಾಡಿದ್ದೀರಿ. ಅದು ವರದಿಯಲ್ಲಿ ಬಂದಿದೆ. ತನಿಖಾ ವರದಿಯಲ್ಲಿ ಏನಾಗಿದೆ, 136 ಕೋಟಿ ಹಣ ದುರುಪಯೋಗ ಆಗಿದೆ. ನೀವು ಆದೇಶ ಮಾಡಿದ್ದಾರೆ. ಏನು ಜನರಲ್ ಬಾಡಿ ಮೀಟಿಂಗ್ ನೋಟಿಸ್ ನಲ್ಲಿ ಆ ಮುದ್ರಿತವಾಗಿದೆ. ಪುಟ ನಂಬರ್ 25 ಮತ್ತು 26ರಲ್ಲಿ 136 ಕೋಟಿಯನ್ನ ನೀವು ಪಾವತಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಪಾವತಿ ಆಗಿಲ್ಲ. ಮತ್ತು ನೀವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ 150 ಕೋಟಿ ನೇಮಕಾತಿ ಆಗಿದೆ. ನೇಮಕಾತಿ ಹಗರಣದಲ್ಲಿ ಇಡಿ ತನಿಖೆ ಮಾಡಿದ್ದಾರೆ. ಇಡಿ ತನಿಖೆಯವರು ಮಾಡಿ ಅಲ್ಲಿ ನಮ್ಮ ಡೈರೆಕ್ಟರ್ಗಳು ನೇಮಕಾತಿಯಲ್ಲಿ ನಾವು ಹಣ ತೆಗೆದುಕೊಂಡಿರೋದು ನಿಜ ಅಂತ ತಪ್ಪು ಒಪ್ಪಿಕೊಂಡಿದ್ದಾರೆ. ಅದನ್ನು ಇಡಿ ಅವರು ಅದನ್ನ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಲೋಕಾಯುಕ್ತಗೆ ಕಳಿಸಿಕೊಟ್ಟಿದ್ದಾರೆ. ಲೋಕಾಯುಕ್ತವರು ಈಗಾಗಲೇ 150 ಕೋಟಿ ಹಣ ನಾವು ತೆಗೆದುಕೊಂಡಿದ್ದೀವಿ ಅಂತ ತಪ್ಪು ಒಪ್ಕೊಂಡಿರೋದ್ರಿಂದ ಇದನ್ನು ತನಿಖೆ ಮಾಡೋ ಅಗತ್ಯ ಇಲ್ಲ, ಸರ್ಕಾರ ಇದರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಈಗಾಗಲೇ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅಧ್ಯಕ್ಷರು ಒಕ್ಕೂಟದಿಂದ ಒಂದು ಇನೋವಾ ಕಾರ್ ಪಡೆದಿದ್ದಾರೆ. ಅವ್ರದ್ದು ಪಾರ್ಟ್ನರ್ ಇದೆ, ಅವ್ರ ಮಗನೂ ಕಾರ್ ಇದೆ. ಸರ್ವೀಸು ಡೈರಿ ಅಕೌಂಟ್ ಅಲ್ಲಿ ಆಗ್ತಾ ಇದೆ. ವರ್ಷಕ್ಕೆ 2 ಸಲ ಟೈರ್ಗಳು ಟ್ಯೂಬ್ಗಳು ಚೇಂಜ್ ಮಾಡಿದ್ರೆ ಅದು ನೀವು ಏನ್ ಖರ್ಚು ಮಾಡ್ತೀರೋ ಅದು ಶೋರೂಮ್ ನಿಂದ, ನಮ್ಮ ಏನು ಡೈರಿ ಶೋರೂಮ್ ನಿಂದ ಅದು ಬಿಲ್ ಮಾಡಬೇಕು. ನೇರವಾಗಿ ನಿಮ್ಮ ಖಾತೆಗೆ ಹಣ ಪಾವತಿ ಮಾಡಿದ್ದಾರೆ ಡೈರಿಯಿಂದ. ನೀವು ಶಾಸಕರಾಗಿದ್ದುಕೊಂಡು, ನಮ್ಮ ಜನಪ್ರತಿನಿಧಿಯಾಗಿದ್ದುಕೊಂಡು, ನೀವು ಬಡವರ ಶಾಸಕರಾಗಿದ್ದುಕೊಂಡು ಈ ತಾಲೂಕಿನ 50,000 ಜನ ವೋಟ್ ಹಾಕಿರುವಂತ ಜನರ ಪ್ರತಿನಿಧಿಯಾಗಿ ನೀವು ಶಾಸಕರಾಗಿ ಸರ್ಕಾರದಿಂದ TADA ಪಡಿತೀರಿ, ಡೈರಿಯಿಂದ TADA ಪಡಿತೀರಿ. ಡೀಸೆಲ್ ಡೈರಿಯಿಂದ 3 ಗಾಡಿಗೆ ಸತತವಾಗಿ ಡೈರಿನಲ್ಲಿ ನೀವು ಹಾಕ್ಸ್ಕೊಂಡಿದ್ದೀರಲ್ಲ, ಅದೆಲ್ಲ ಬಿಲ್ಸು ನಮ್ಮ ಹತ್ರ ಇದೆ. ಒಂದು ಗೋಲ್ಡ್ ಕಾಯಿನ್ ಖರೀದಿ ಮಾಡಿದ್ದೀವಿ. ಆ ಗೋಲ್ಡ್ ಕಾಯಿನ್ ಖರೀದಿ ಮಾಡಿ ಎಲ್ಲ ಡೈರೆಕ್ಟರ್ಗೂ ಸನ್ಮಾನ್ಯ ಅಧ್ಯಕ್ಷರು ಗೋಲ್ಡ್ ಕಾಯಿನ್ ಕೊಟ್ಟಿದ್ದಾರೆ.
ಒಂದು ದಿವಸಕ್ಕೆ 1 ಲೀಟರ್ಗೆ 1 ರೂಪಾಯಿ ಮಿಸ್ಲೇನಿಯನ್ಸ್ ಅಂತ ತೆಗಿತಾ ಇದ್ದೀರಿ. 10 ಲಕ್ಷ ಲೀಟರ್ಗೆ 10 ಲಕ್ಷ ರೂಪಾಯಿ ಹಣ ಒಂದು ದಿವಸಕ್ಕೆ ಬರ್ತಾ ಇದೆ. ಮಿಸ್ಲೇನಿಯನ್ಸ್ ಅಲ್ಲ, ಡೆವಲಪ್ಮೆಂಟ್ ಚಾರ್ಜಸ್ ಅಂತ. ಎಷ್ಟು ಹಣನ ಅದನ್ನ ನಿಮ್ಮಲ್ಲಿ ಕ್ರೋಢೀಕರಿಸಿದಿರಿ. ನಮ್ಮ ರೈತರಿಗೆ ಕೊಡುವಂತಹದ್ದು ನೀವು ಕೇವಲ 31 ರೂಪಾಯಿ ಕೊಡ್ತಾ ಇದ್ದೀರಿ. ನೀವು ಮಾರಾಟ ಮಾಡ್ತಾ ಇರೋಂಥದ್ದು 45ರಿಂದ 50 ರೂಪಾಯಿ ಮಾರಾಟ ಮಾಡ್ತಾ ಇದ್ದೀರಿ. ಡಿಫರೆನ್ಸ್ ಅಮೌಂಟ್ ಏನು? 15 ರೂಪಾಯಿ ಇದೆ ಡೈರಿನಲ್ಲಿ. ರೈತರಿಗೆ ಮತ್ತು ನಿಮಗೆ 15 ರೂಪಾಯಿ ಡಿಫರೆನ್ಸ್ ಅಮೌಂಟ್ ಇದೆಯಲ್ಲ, ಅದು ಎಷ್ಟು ಹಣ ಆಗ್ತಾ ಇದೆ ನಮ್ಮಲ್ಲಿ ಡೈರಿಯಲ್ಲಿ ಅಂತ ಹೇಳಿ. ಇಡೀ ಒಕ್ಕೂಟನ ಇವತ್ತು ನೀವು ಖಾಲಿ ಮಾಡಿಬಿಟ್ಟಿದ್ದೀರಿ. ಇಡೀ ಒಕ್ಕೂಟದಲ್ಲಿರುವಂತಹ ಮಿಷನರಿಗಳು ಕೂಡ ಇವತ್ತು ಕೆಲಸಕ್ಕೆ ಪಾತ್ರವಾಗುತ್ತಿದೆ. ನೀವೊಂದು ಸೋಲಾರ್ ಪ್ಲಾಂಟ್ ಅನ್ನ ಮಾಡ್ತೀರಿ. ಆ ಸೋಲಾರ್ ಪ್ಲಾಂಟ್ ಇನ್ನೂ ಉದ್ಘಾಟನೆ ಆಗಿಲ್ಲ. ಆದ್ರೆ ನಿಮ್ಮ ಮನೆ ಮೇಲೆ ಸೋಲಾರ್ ಪ್ಲಾಂಟ್ ಉದ್ಘಾಟನೆ ಆಗಿದೆಯಲ್ಲ, ಯಾರು ನೀವು ಸೋಲಾರ್ ಪ್ಲಾಂಟ್ ಮಾಡ್ತಾ ಇದ್ದಾರೆ ಕಂಪನಿಯವನು, ಅದೇ ಕಂಪನಿಯವನು ನಿಮ್ಮ ಮನೆ ಮೇಲೆ ಸೋಲಾರ್ ಪ್ಲಾಂಟ್ ಹಾಕಿ ಉದ್ಘಾಟನೆ ಮಾಡಿದಿರಲ್ಲ, ನಮ್ಮ ರೈತರಿಗೂ ಮಾಡಿಕೊಡಿ ಸ್ವಾಮಿ. ಶಾಸಕರೇ, ನಮ್ಮ ರೈತರು ತಮ್ಮ ಬೆವರನ್ನ ಸುರಿಸಿ ಹಸುವನ್ನ ಕಟ್ಟಿಕೊಂಡು ಆ ಹಸುವಿನಿಂದ ಬರುವಂತ ಹಾಲನ್ನ ನಿಮ್ಮ ಡೈರಿಗೆ ಹಾಕಿದಾಗ ಅವ್ರ ಶ್ರಮ ಇದೆಯಲ್ಲ, ನಮ್ಮ ರೈತರಿಗೂ ಮಾಡಿಕೊಡಿ. ನಿಮ್ಮ ಮನೆ ಮೇಲೆ ಸೋಲಾರ್ ಪ್ಲಾಂಟ್ ಉದ್ಘಾಟನೆ ಆಗಿದೆ, ನಮ್ಮ ರೈತರ ಮನೆಗಳ ಮೇಲೆ ಸೋಲಾರ್ ಪ್ಲಾಂಟ್ ಉದ್ಘಾಟನೆ ಮಾಡಿ. ಸನ್ಮಾನ್ಯ ಇವತ್ತು ಎಲ್ಲ ಶಾಸಕರು, ಇವತ್ತೇನು ಮಾಜಿ ಶಾಸಕರಿದ್ದಾರೆ, ಸನ್ಮಾನ್ಯ ನಾಗರಾಜ್ ಅವರು ಇರ್ಬೋದು, ಕೃಷ್ಣೇಶ್ ಶೆಟ್ಟಿ ಇರ್ಬೋದು, ಮಂಜುನಾಥ್ ಗೌಡ್ ಇರ್ಬೋದು, ಅಲ್ಲೇ ತನಕ ಯಾರ ಮೇಲಾದ್ರೂ ಇಡಿ ತನಿಖೆ ಆಗಿದೆಯಾ ತಾಲೂಕಿನಲ್ಲಿ? ಇಲ್ಲಿ ತನಕ ಇಡಿ ತನಿಖೆ ಆಗಿ ಇಡಿ ತನಿಖೆಯವರು ರಿಪೋರ್ಟ್ ಮಾಡಿದ್ದಾರೆ. ಅದನ್ನು ಈಗಾಗಲೇ ನಾನು ಹೇಳಿದ್ದೀನಿ, ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ, ರಾಜ್ಯಪಾಲ. ಆದ್ರೆ ನೀವೇನ್ ಹೇಳ್ತೀರಿ? ನೇಮಕಾತಿಯಲ್ಲಿ ನಾನು ಯಾರ ಹತ್ರ ಹಣನೇ ತೆಗೆದುಕೊಂಡಿಲ್ಲ ಅಂತ ಹೇಳ್ತೀವಿ. ನಮ್ಮ ತಾಲೂಕಿನ ಹುಡುಗರಿಗೆ ಒಂದಷ್ಟು ಜನಕ್ಕೆ ನೀವು ನೇಮಕಾತಿ ಮಾಡಿದ್ರಿ. ನಮ್ಮ ಸ್ನೇಹಿತರ ಮಕ್ಕಳಿಗೂ ನೇಮಕಾತಿ ಮಾಡಿದಿರಿ. ಅವರೆಲ್ಲ ಪಾಪ 25 ಲಕ್ಷ 30 ಲಕ್ಷ ದುಡ್ಡು ಕೊಟ್ಟಿದ್ದಾದ್ರೆ ಇವತ್ತು ನಿಮ್ಮ ಪಕ್ಷದಲ್ಲಿ ಜೀತದಾಳುಗಳಾಗಿದ್ದಾರೆ. ನಾನು ಆ ಡೈರಿ ವಿಚಾರದಲ್ಲಿ ಇವತ್ತು ನಿಮ್ಮದೇ ಪಕ್ಷದ ಶಾಸಕರು, ಸನ್ಮಾನ್ಯ ಬಂಗಾರಪೇಟೆ ಶಾಸಕರು, ನಮ್ಮ ತಾಲೂಕಿನ ಅಳಿಯ SN ನಾರಾಯಣಸ್ವಾಮಿ ಅವರು ಹಲವಾರು ವಿಚಾರಗಳನ್ನು ಎತ್ತಿದ್ದಾರೆ. ಏನು? ಇವತ್ತು DCC ಬ್ಯಾಂಕ್ ಮೇಲೆ ಹಲವಾರು ವಿಚಾರಗಳನ್ನು ಎತ್ತಿ ತನಿಖೆಗೆ ಒಳಪಡಿಸಬೇಕು, ತನಿಖೆ ಆಗಬೇಕು ಅಂತ DCC ಬ್ಯಾಂಕ್ನ ಒಳಪಡಿಸಿದ್ದೀವಿ. ನಾವು ಹೇಳ್ತಾ ಇದ್ದೀವಿ, DCC ಬ್ಯಾಂಕು ನಮ್ಮ ರೈತರ ಬ್ಯಾಂಕು, ಮಹಿಳೆಯರ ಬ್ಯಾಂಕು. ಅದರ ಅವಧಿಯಲ್ಲಿ ಮಹಿಳೆಯರಿಗೆ, ಸ್ತ್ರೀಶಕ್ತಿ ಸಂಘಗಳಿಗೆ ಬಹಳಷ್ಟು ಹೆಚ್ಚಿನ ಹಣವನ್ನು ನಾವು ಮಹಿಳೆಯರಿಗೆ ಕೊಟ್ಟಿದ್ದೀವಿ. KCC ಲೋನ್ ಕೊಟ್ಟಿದ್ದೀವಿ. ಇವತ್ತು ಆಡಳಿತ ಮಂಡಳಿ ಇಲ್ಲದೆ 2 ವರ್ಷಗಳಿಂದ ಯಾವುದೇ ಲೋನ್ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾವೊಬ್ಬ ಶಾಸಕರು ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ, ಸರ್ಕಾರ ಚಕಾರ ಎತ್ತಿಲ್ಲ. ಇವತ್ತು ಡೈರಿ ನಿಮ್ಮ ಅವಧಿ ಮುಗಿದಿದೆ, ಚುನಾವಣೆ ಮಾಡಬೇಕು, ಚುನಾವಣೆ ಮಾಡಲಿಲ್ಲ. ಆಯ್ತು, ಡೈರಿ ಕೊಡಿ, ತನಿಖೆ ಮಾಡಲಿ. CBI ತನಿಖೆ ಕೊಡ್ತಿರೋ, ಲೋಕಾಯುಕ್ತ ತನಿಖೆ ಕೊಡ್ತಿರೋ, ಯಾವ ತನಿಖೆ ಮಾಡಿ ನೀವು ಮುಕ್ತವಾಗಿ ನಾವು ತನಿಖೆ ಮಾಡಿ. ನಮ್ಮ ಶಾಸಕರು ಯಾವುದೇ ಹಣ ತೆಗೆದುಕೊಂಡಿಲ್ಲ, ನೇಮಕಾತಿಯಲ್ಲಿ ಹಣ ತೆಗೆದುಕೊಂಡಿಲ್ಲ, ಡೈರಿಯಲ್ಲಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ ತಿಂದಿಲ್ಲ. ನಾನು ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದೇ ಲಂಚ ಪಡೆದಿಲ್ಲ ಡೈರಿ ವಿಚಾರವಾಗಿ ಅಂತ ಹೇಳಿ. ಹಾಲು ಅಮೃತ, ಹಾಲನ್ನ ಕುಡಿಬಹುದು, ಅಮೃತ ಅದು. ಹಾಲಿಗೆ ಮೋಸ ಮಾಡಬೇಡಿ, ಅದು ರೈತರ ಹಾಲು, ಕಷ್ಟ ಬಿದ್ದಿರುವಂತ ಹಾಲು. ಆ ಹಾಲು ಅಮೃತನ ನೀವು ಇವತ್ತು ಕಳ್ಳತನವಾಗಿ ಮಾರಾಟ ಮಾಡ್ಕೊಳ್ತಾ ಇದ್ದೀರಿ. ಮೋಸದ ವಂಚನೆಯಿಂದ ಇವತ್ತು ರೈತರು ಸಿಕ್ಕಾಕೊಂಡಿದ್ದಾರೆ. ದಯಮಾಡಿ ಹಾಲಿನ ವಿಚಾರವಾಗಿ ಸನ್ಮಾನ್ಯ ಶಾಸಕರಿಗೆ ಹೇಳೋದಿಷ್ಟೇ, ಏನು ನಿಮ್ಮ ಪಕ್ಷದ ಶಾಸಕರು ಕೇಳ್ತಾ ಇದ್ದಾರೆ, ಹಲವಾರು ಈ ತಾಲೂಕಿನ ಮುಖಂಡರು ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. 2 ಜಿಲ್ಲೆಯ ಮುಖಂಡರು. ನೀವು ಹೇಳ್ತೀರಿ, ನಾನು ರೈತರ ಮಗ, ನಾನು ಬಡವರ ಮಗ,
ನಾನು ಅಭಿವೃದ್ಧಿಯ ಮಗ, ಅಭಿವೃದ್ಧಿಯ ಅಧಿಕಾರ ಅಂತ ಹೇಳ್ತೀರಿ. ಸ್ವಾಮಿ, ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ, ಅಭಿವೃದ್ಧಿನ ಕಾಣ್ತಾ ಇಲ್ಲ. ಹಾಗೆ ಮತ್ತೊಂದು ವಿಚಾರ ನಾನು ಬರೋದಾದ್ರೆ, ನಮ್ಮ ತಾಲೂಕು ಆಫೀಸಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ದರ್ಖಾಸ್ತು ಕಮಿಟಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನಂಜೇಗೌಡರು ಹಲವಾರು ರೈತರಿಗೆ ಮಂಜೂರು ಮಾಡಿದ್ದಾರೆ. ಒಂದು 39 ಜನಕ್ಕೆ ಮಂಜೂರು ಮಾಡಿದ್ದಾರೆ. ಒಂದು 150 ಕೋಟಿ ರೂಪಾಯಿ ಹಣ ಅಂತ ಹೇಳಿದ್ದಾರೆ ಇಲ್ಲಿ ಅಂದಾಜು. ಸನ್ಮಾನ್ಯ ಹರ್ಷ ಗುಪ್ತಾ, ಸನ್ಮಾನ್ಯ ತಹಸೀಲ್ದಾರ್ ಆಗಿದ್ದಂಥವ್ರು ಹಿಂದಿನ ಅವಧಿಯಲ್ಲಿ ನಾಗರಾಜರು, ಅವತ್ತಿನ ಅವಧಿಯಲ್ಲಿ ಸನ್ಮಾನ್ಯ ಅಧ್ಯಕ್ಷರು ನಂಜೇಗೌಡರು. ಆ ಒಂದು ನಾನು ಎಲ್ಲ ಬಹಳಷ್ಟು ನೋಡಿದೆ, ಎಲ್ಲವನ್ನೂ ಟಿಕ್ ಮಾರ್ಕ್ ಮಾಡಿದ್ದೀನಿ. ಯಾರ್ಯಾರು ಸತ್ತಿರಂತವರ ಹೆಸರಿನಲ್ಲಿ ಮಂಜೂರು ಮಾಡಿದಿರಿ. 2 ವರ್ಷ 3 ವರ್ಷ ನೀವೇನು ಪಟ್ಟಿಯಲ್ಲಿ ಹಾಕಿದಿರಿ, ಈ ಪಟ್ಟಿಯಲ್ಲಿ ಹೇಳ್ತದೆ ಹರ್ಷ ಗುಪ್ತಾ ಅವರು 27/11/2019 ವರದಿ ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ಹೇಳ್ತಾರೆ, ನಾಯಣಪ್ಪ ಬಿನ್ ಮುನಿಯಪ್ಪ 1 ಎಕರೆ 39 ಎಕರೆ ಮಂಜೂರು ಮಾಡಿರ್ತಾರೆ. 25/10/2004 ಮೃತಪಟ್ಟ ವ್ಯಕ್ತಿಗೆ ಜಮೀನು ಮಂಜೂರು ಮಾಡಿರ್ತಾರೆ. 39 ಜನದು ನ್ಯೂನತೆಗಳಿದೆ. ಒಬ್ಬ ವ್ಯಕ್ತಿದು ಸರಿಯಾದ ರಿಪೋರ್ಟ್ ಇಲ್ಲ. ಜಮೀನ್ದಾರ್ ಇದ್ದಂತ ಜಮೀನ್ದಾರಿಗೆ ಜಮೀನು ಮಂಜೂರು ಮಾಡಿದ್ದಾರೆ. ಗಂಡ ಸತ್ತೋದ್ರೆ ಅವರ ಮನೆಯಲ್ಲಿರಂತ ಕುಟುಂಬದ ಸದಸ್ಯರ ಹೇಳಿಕೆ ತಗೊಳ್ಬೇಕು. ಆದ್ರೆ ಹೆಂಡತಿ ಮಂಜೂರು ಮಾಡಿದರೆ ಅಮ್ಮನಿಗೆ ಗೊತ್ತೇ ಇಲ್ಲ. ಎಲ್ಲ ಪೇಪರ್ಗಳನ್ನ ತಿರುಚಿ ಯಾರೋ ಒಬ್ಬರಿಗೆ ಭೂಗಳ್ಳರಿಗೆ ಮಾರಾಟ ಮಾಡುವಂತ ವ್ಯಕ್ತಿಗಳಿಗೆ ಮಂಜೂರು ಮಾಡಿದ್ದಾರೆ. ಮಾಲೂರು ತಾಲೂಕಿನ ತಾಲೂಕು ಆಫೀಸಲ್ಲಿ ನಡೀತಾ ಇರುವಂತ ಭೂಗಳ್ಳತನ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ, ನಾವೆಲ್ಲರೂ ಬೆಚ್ಚಿ ಬೀಳುವಂತ ಒಂದು ಸಮಯ ಬಂದಿದೆ. ಸರ್ಕಾರಗಳು ಇವತ್ತೇನಾದ್ರು ಪಾಣಿನ ಏನಾದ್ರು ನಾವು ಕಂಪ್ಯೂಟರ್ ಪಾಣಿ ಬಂದಿಲ್ಲ ಅಂದಿದ್ರೆ ನಮ್ಮ ಯಾರ ಜಮೀನುಗಳು ಇವತ್ತು ಯಾರು ಉಳಿತಾ ಇರಲಿಲ್ಲ. ಯಾರ ಜಮೀನುಗಳನ್ನ ಯಾರಿಗೆ ಬೇಕಾದ್ರೂ ಬರ್ಕೊಂಡ್ಬಿಡ್ತಾ ಇದ್ರು, ಯಾರ ಜಮೀನುಗಳು ಯಾರು ಬೇಕಾದ್ರೂ ಮಂಜೂರು ಮಾಡ್ಕೊಂಡ್ಬಿಡ್ತಾ ಇದ್ರು. ಸನ್ಮಾನ್ಯ ಶಾಸಕರು ಇವತ್ತೇನು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ, ನಾನು ಒಬ್ಬ ತಾಲೂಕ್ ಪಂಚಾಯತಿ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ಅವತ್ತಿನ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಲಿಗಾಯಿ ಕಾಳು ಯೋಜನೆ ಅಡಿಯಲ್ಲಿ ಬಡ ಜನರಿಗೆ ಅಕ್ಕಿಯನ್ನು ಕೊಟ್ಟಂತ ಅಕ್ಕಿಯನ್ನ ಸಾವಿರಾರು ಲೋಡ್ಗಳನ್ನ ಮಾಡಿಕೊಂಡು ಅವತ್ತಿನ ದಿವಸ 11 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ತಾಲೂಕ್ ಪಂಚಾಯತಿಯಲ್ಲಿ, ಇನ್ಕ್ಲೂಡಿಂಗ್ ಇಒ. ಆ ಇದರಲ್ಲಿ ಪಾಪ ಜಿಲ್ಲಾ ಪಂಚಾಯತಿ DS1 ಕೃಷ್ಣಪ್ಪ, ಕೋಡಿಪಾಳ್ಯ ಕೃಷ್ಣಪ್ಪನವರು ಪಾಪ ಜೈಲಿಗೆ ಹೋಗ್ತಾರೆ 3 ದಿವಸ. ಮಾಡದೇ ಇರೋ ತಪ್ಪಿಗೆ ಪೇಪರ್ ಕೆಳಗಡೆ ಪೇಪರ್ ಇಟ್ಟು ಸೈನ್ ಹಾಕ್ಸ್ಕೊಂಡು ಕೋಡಿಪಾಳ್ಯ ಕೃಷ್ಣಪ್ಪನವರು ಜೈಲಿಗೆ ಹೋಗ್ತಾರೆ. ಸನ್ಮಾನ್ಯ ನಂಜೇಗೌಡ್ರೆ, ನೀವು ನಿಮ್ಮ ಪಾಪದ ಹೊರೆ ಅಲ್ಲಿಂದ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಇವತ್ತು ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಸಸ್ಪೆಂಡ್ ಆಗ್ತಾನೆ, ನಾಗರಾಜ್ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ, ಇತ್ತೀಚೆಗೆ ಆರ್ಐಗಳು ಸಸ್ಪೆಂಡ್ ಆಗ್ತಾರೆ, ಇತ್ತೀಚೆಗೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಸ್ಪೆಂಡ್ ಆಗ್ತಾರೆ. ಯಾವ ಇಲಾಖೆಯಲ್ಲಿ ಆದ್ರೂ ಸಹ ನೀವು ಹೇಳ್ತೀರಿ, ನಾವು ಬಡವರು, ನಾನು ರೈತ, ನಾನು ಬಡವರ ಮಗ, ನನಗೆ ಈ ತಾಲೂಕಿನಲ್ಲಿ ಆಶೀರ್ವಾದ ಮಾಡಿದ್ದಾರೆ, ನಾನು ಜನರಿಗೋಸ್ಕರ ಇದ್ದೀನಿ, 3,400 ಕೋಟಿಯನ್ನ ದುಡ್ಡು ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತಾರೆ ಈ ತಾಲೂಕಿಗೆ. 3,400 ಕೋಟಿ ನೀವು ಎಲ್ಲಿ ಹಾಕಿದ್ದೀರಿ? ಹೋಗ್ಲಿ, ನಮಗೆ ಆ ರಸ್ತೆ ಗುಂಡಿಗಳಾದ್ರೂ ಮುಚ್ಚಿಕೊಡಿ. ಆ ರಸ್ತೆ ಗುಂಡಿಗಳಾದ್ರೂ ಮುಚ್ಚಿದ್ರೆ ನಮ್ ಜನ ಓಡಾಡ್ಲಿಕ್ಕೆ ಆ ಧೂಳಿಂದ ಆಗಲಿ ಮತ್ತು ಆ ಬೈಕ್ಲಿಂದ ಬಿದ್ದು ಕಾಲು ಕೈ ಮುಡ್ಕೊಳ್ಳೋದಾದ್ರೂ ತಪ್ಪುತ್ತೆ. ಹೊಸೂರು ರಸ್ತೆ ನಿಮ್ಮ ಕುಟುಂಬದವರೇ ಮಾಡಿದ್ದು. ಅದೇ ನೀವು ಹೇಳ್ತೀರಿ ಶಿವಮೊಗ್ಗದವರು ಕಾಂಟ್ರಾಕ್ಟ್ರು ಅಂತ. ಬರೀ ಶಿವಮೊಗ್ಗದವರು ಕಾಂಟ್ರಾಕ್ಟ್ ಅಷ್ಟೇ. ಆದ್ರೆ ಮಾಡಿದ್ದು ನಿಮ್ಮ ಮಗ ಸ್ವಾಮಿ ರಸ್ತೆ ಅಭಿವೃದ್ಧಿ. ಇಲ್ಲಿವರೆಗೂ ಪ್ರಾರಂಭ ಮಾಡಿದಂತ ರಸ್ತೆ ಇಲ್ಲಿವರೆಗೂ ಉದ್ಘಾಟನೆ ಆಗಲೇ ಇಲ್ಲ. ಚಿಕ್ಕ ತಿರುಪತಿಗೆ ರಸ್ತೆನೇ ಇಲ್ಲ. ಇಂಥ ಸಂದರ್ಭದಲ್ಲಿ
ತಾವು ದೊಡ್ಡಕೆರೆಗೆ 34 ಕೋಟಿ ಹಣ ಹಾಕಿದ್ದೀರಲ್ಲ, ತುಂಬಾ ಸಂತೋಷ. ನಮ್ಮ ಮಾಲೂರಿನ ದೊಡ್ಡಕೆರೆ ಮೇಲೆ ನಿಮಗಿರುವಂತ ಪ್ರೀತಿ ವಾತ್ಸಲ್ಯ ನಾವು ಕೊಂಡಾಡಬೇಕು. 34 ಕೋಟಿನ ಗ್ಲೋಬಲ್ ಟೆಂಡರ್ ಮಾಡಬೇಕಾಗಿತ್ತು. ಪಾರ್ಟ್ ವೈಸ್ 9 ಕೋಟಿಗೆ ಯಾಕೆ ಮಾಡ್ಕೊಂಡಿದ್ದೀರಿ? ಇದು ಆಂಧ್ರ ಮೂಲದವರು ಮಾಡ್ತಾ ಇರುವಂತ ಕೆರೆ ಅಭಿವೃದ್ಧಿ. ಅವರು ಆಂಧ್ರ ಮೂಲದವರ ಹೆಸರು, ತಮ್ಮದು ಇಲ್ಲಿ ಡೆವಲಪ್ಮೆಂಟ್. ಕೆರೆಯ ಮಣ್ಣನ್ನು ಕೆರೆಗೆ ಚೆಲ್ಲುವುದು ಅಂತ ಹೇಳ್ತಾರೆ. ಹಳೆಯ ಕಲ್ಲನ್ನು ಕೆರೆಗೆ ಕಟ್ಟುವುದು, ಕಟ್ಟೆ ಕಟ್ಟುವುದು ಅಂತ ಹೇಳ್ತಾರೆ. ಇವೆಲ್ಲ ನೋಡಿದ್ವಿ. ಮಾಲೂರು ಕೆರೆನ ನೋಡ್ತಾ ಇದ್ದೀವಿ, ನೋಡ್ಬೇಕಲ್ಲ, ಇವೆಲ್ಲ ದಯಮಾಡಿ ನೋಡ್ಬೇಕು. ನಮ್ಮ ಜನರಿಗೆ ತಿಳಿಸ್ಬೇಕು. ಏನಂದ್ರೆ ಅಭಿವೃದ್ಧಿ ಅಂದ್ರೆ ಏನು ಅಂದ್ರೆ ಮಾಲೂರು ಕೆರೆ ಅಭಿವೃದ್ಧಿ ಅಂತ. ಸನ್ಮಾನ್ಯ ನಂಜೇಗೌಡರು ಹೇಳೋದಂದ್ರೆ, ಈಗ ಮಾಲೂರು ಕೆರೆ ಅಭಿವೃದ್ಧಿ ಆಗ್ಬಿಟ್ರೆ ವಿದೇಶದಿಂದ ಬರ್ಬೋದು ಮಾಲೂರು ಕೆರೆಯನ್ನು ನೋಡ್ಲಿಕ್ಕೆ. ಅಷ್ಟು ಡೆವಲಪ್ ಮಾಡ್ತಾ ಇದ್ದೀನಿ ನಾನು ಮಾಲೂರು ಕೆರೆನ ಅಂತ ಹೇಳ್ತಾರೆ. ನಮಗೆ ಅಷ್ಟೆಲ್ಲ ಡೆವಲಪ್ಮೆಂಟ್ ಬೇಡಣ. ನಮಗೆ ನಿಮ್ಮ ಮೇಲೆ ಯಾವ ವಿರೋಧನೂ ಇಲ್ಲಣ್ಣ. ನೀವು ನಮ್ಮ ಶಾಸಕರೇ, ನಿಮಗೂ 50,000 ಓಟ್ ಹಾಕಿದ್ದಾರೆ. ವಿರೋಧ ಪಕ್ಷದ ನಮಗೂ 1,25,000 ಓಟ್ ಹಾಕಿದ್ದಾರೆ. ನಿಮಗಿಂತ ಹೆಚ್ಚಿಗೆ ನಮ್ಗೆ ಆಶೀರ್ವಾದ ಮಾಡಿಲ್ವಾ? ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ 50,000 ಓಟ್ ಹಾಕಿದ್ದಾರೆ, ಪ್ರಾದೇಶಿಕ ಪಕ್ಷಕ್ಕೆ 17,000 ಓಟ್ ಹಾಕಿದ್ದಾರೆ, ನಮಗೆ ಇಂಡಿಪೆಂಡೆಂಟ್ಗೆ 50,000 ಓಟ್ ಹಾಕಿದ್ದಾರೆ. ಇಂಡಿಪೆಂಡೆಂಟ್ ಅವರು 4,000 ಓಟ್ ಹಾಕಿದ್ದಾರೆ. ನಿಮಗಿಂತ ಹೆಚ್ಚಿಗೆ ನಮಗೆ 1,25,000 ಓಟ್ ಹಾಕಿದಾರಲ್ಲ, ನಾವು ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು, ನಿಮಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿರಲ್ಲ, ಯಾವ ನ್ಯಾಯನ ನಿಮಗೆ? ನಾನು ಸ್ವಾಭಿಮಾನ ಜನತಾ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ತಪ್ಪ? ಕೆಲಸ ಮಾಡಬಾರ್ದ? ನಿಮ್ಮ ಭ್ರಷ್ಟಾಚಾರ ಎಲ್ಲಿಗೆ ಮುಟ್ಟಿದೆ? ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಿ ಮಾಲೂರ್ನ? ಲಿಂಗಾರೆಡ್ಡಿ ಅವರು 6 ಸಾರಿ 7 ಸಾರಿ MLA ಆಗಿದ್ರು, ಮಂತ್ರಿಗಳಾಗಿದ್ರು. ರಾಮೇಗೌಡರು ಪಾಪ ಇಂಡಿಪೆಂಡೆಂಟ್ MLA ಆಗಿದ್ರು, PN ರೆಡ್ಡಿ ಅವರು ಆಗಿದ್ರು, ಮುನ್ಷಾಫ್ನವ್ರು ಆಗಿದ್ರು, ನಾಗರಾಜ್ ಅವರು ಆಗಿದ್ರು ಅಲ್ವಾ? ಹೇಳಿದ್ರೆ ನಾವು ನಾಗರಾಜ್ ಅವರು ಶಿಷ್ಯರು. ಪಾಪ ನಾಗರಾಜ್ ಅವರು ಏನಾಗಿದ್ದಾರೆ ಇವಾಗ? ನಾಗರಾಜ್ ಅವ್ರನ್ನ ವೇದಿಕೆ ಮೇಲೆ ಚೇರೆ ಕೊಡಲ್ವಲ್ಲ ನೀವು ಗುರುಗಳಿಗೆ? ಸನ್ಮಾನ್ಯ ನಂಜೇಗೌಡ್ರೆ, ನಮ್ಮ ಶಾಸಕರು ನೀವು, ಇದ್ರ ಬಗ್ಗೆ ಹಲವಾರು ವಿಚಾರಗಳನ್ನ ಬಹಳಷ್ಟು ಸಾರಿ ಹೇಳಿದ್ವಿ. ನಾನು ಹಿಂದೆ APMC ವಿಚಾರವಾಗಿ ಮಾತಾಡಿದ್ದೆ. APMCಯಲ್ಲಿ ಹಣನ ತೆಗೆದುಕೊಳ್ತಾ ಇದ್ದಾರೆ ಅಂತ ನಾನು ಹೇಳಿದೆ, ಕೇಳಿದೆ. ಏನಿವತ್ತು ಅಲ್ಲಿ APMC ಮಾರುಕಟ್ಟೆ ಅಂಗಡಿಗಳನ್ನ ಹರಾಜು ಮಾಡೋ ಪದ್ಧತಿ ಆಗಲಿ ಮತ್ತು ಅಂಗಡಿಗಳನ್ನ ಮಂಜೂರು ಮಾಡೋ ಪದ್ಧತಿಯಲ್ಲಿ ಅಲ್ಲಿದ್ದಂತ APMC ಸೆಕ್ರೆಟರಿ 45 ಲಕ್ಷ ಹಣನ ವಸೂಲಿ ಮಾಡಿ ಬ್ಯಾಗ್ ತಂದು ನನ್ನ ಮುಂದೆ ಇಟ್ಟರು. ಹೌದು ಸರ್, ಶಾಸಕರು ಹೇಳಿದ್ರು ಮಾಡಿದ್ದೇನೆ, ತಪ್ಪಾಗ್ಬಿಟ್ಟಿದೆ ಸರ್, ನಾನು ವಾಪಸ್ ಕೊಡ್ತೀನಿ ಅಂತ. ಅದು ವಿಡಿಯೋ ಸಹ ನಾನು ನಿಮಗೆ ಬಿಟ್ಟಿದ್ದೆ. ಅಲ್ಲಿ ಯಾವ ವಿಚಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಹೇಳಿ? ನಿಮ್ಮ ಕ್ರಷರಲ್ಲಿ ಒಬ್ಬ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತೋಗ್ತಾನೆ, ಅವನ್ನ ತಗೊಂಬಂದು ಟೈರ್ ಕೆಳಗಡೆ ಕೊಟ್ಟುಬಿಟ್ಟು ಅವನು ಸತ್ತೋದ ಅಂತ ಹೇಳ್ತೀರಿ. ಮಾಲೂರು ಪೊಲೀಸ್ ಮಾಸ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗ್ತದೆ. ಸನ್ಮಾನ್ಯ ವಸಂತ್ ಅವರು ಅವಾಗ ಅಲ್ಲಿ ಸಬ್ ಇನ್ಸ್ಪೆಕ್ಟರ್. ಆದ್ರೆ ಇವತ್ತು ವಸಂತ್ ಅವ್ರನ್ನ ನೀವು ತಗೊಂಡ್ಬಂದು ಮಾಲೂರಿನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರಿ, ಋಣ ತೀರಿಸ್ಕೊಳ್ಳಿ. ಅದು FIR ಆಗಿದೆ. ನಾನು ಒಕ್ಕಲಿಗ ಜಾತಿವನೇ, ಅರೆ ನಿನ್ನಿಂದ ಬರಬೇಕು ಅಂತ ಇದ್ದಿದ್ದವಲ್ಲ. ನನಗೆ ಬೈರೇಗೌಡರು ದೇವರಪ್ಪನವರು ಒಂದು ಸ್ವಲ್ಪ ವಿದ್ಯೆ ಕಲಿಸಿದ್ದಾರೆ. ಬೈರೇಗೌಡರು ಭ್ರಷ್ಟಾಚಾರ ಅಂದ್ರೆ ಎಷ್ಟು ಶಕ್ತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು, ಆ ಶಕ್ತಿ ನಮ್ಮಲ್ಲಿ ಸ್ವಲ್ಪ ಇದೆ. ನಾವು ಯಾವತ್ತೂ ರೈತರ ಮಕ್ಕಳು, ಅನ್ನ ಹಾಕುವಂತ ಜನ, ದುಡಿಮೆ ಮಾಡಿ 4 ಜನಕ್ಕೆ ಅನ್ನ ಹಾಕ್ತೀವಿ. ಯಾವತ್ತು ಇನ್ನೊಬ್ಬರು ಜೋಬಿಂದ ಎತ್ಕೊಳ್ಳುವಂತ ಕೆಲಸ ನಾವು ಮಾಡಬಾರ್ದು. ನಮ್ಮ ಸನ್ಮಾನ್ಯ ಶಾಸಕರಿಗೆ ಇದೆ. ಈ ತಾಲೂಕಿನ ಯಾವುದೇ ಒಬ್ಬ ವ್ಯಕ್ತಿ ತಾಲೂಕು ಆಫೀಸ್, ಪೊಲೀಸ್ ಸ್ಟೇಷನ್, ಯಾವುದೇ ಇಲಾಖೆಗಳಿಗೆ 27 ಇಲಾಖೆಗಳಿಗೆ ಬಂದ್ರು ಕೆಲಸ ಆಗುವಂತ
ಸಿಚುವೇಶನ್ ಕೆಲಸ ಆಗುವಂತ ಒಂದು ಇದೆಯಾ? ಪೊಲೀಸ್ ಸ್ಟೇಷನ್ ಹೋದ್ರೆ ದುಡ್ಡು ಕೊಡ್ಬೇಕು, ತಾಲೂಕ್ ಆಫೀಸ್ ಹೋದ್ರೆ ದುಡ್ಡು ಕೊಡ್ಬೇಕು. ತಹಸೀಲ್ದಾರ್ಗೆ ನೀವು 1 ಕೋಟಿ ರೂಪಾಯಿ ಹಣ ತಗೊಂಡು ತಹಸೀಲ್ದಾರ್ ಹಾಕಿದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ? ಒಬ್ಬ RIಗೆ 50 ಲಕ್ಷ ಫಿಕ್ಸ್ ಮಾಡಿದಿರಲ್ಲಪ್ಪ, ಯಾಕೆ ಕೆಲಸ ಮಾಡ್ತಾರೆ? ಒಂದು ಟೌನ್ ಪ್ಲಾನಿಂಗ್ ಅಲ್ಲಿ ಇವತ್ತು ಒಂದು ಮಂಜೂರಾತಿಗೆ ಹೋದ್ರೆ ಎಷ್ಟು ಹಣ ಕೊಡ್ಬೇಕು? ಚದರಡಿಗೆ ಫಿಕ್ಸ್ ಮಾಡ್ಬಿಟ್ಟಿದ್ದೀವಿ, ಚದರಡಿಗೆ ಇಷ್ಟು. ಯಾವುದ್ರಲ್ಲಿ ಹಣ ತಗೊಳ್ತಾ ಇಲ್ಲ ಹೇಳಿ? ಇಂಥದ್ರಲ್ಲಿ ನಾನು ಹಣ ತಗೊಳ್ತಾ ಇಲ್ಲ ಅಂತ ಹೇಳಿ ನೀವು ಮಾರಮ್ಮನ ದೇವಸ್ಥಾನದ ಪ್ರಮಾಣ ಮಾಡಿ ಆ ಇಲಾಖೆಗೆ ಹೋಗಿ ಆದ್ರೂ ಹೋಗಿ ನಮಸ್ಕಾರ ಮಾಡಿ, ಅಣ್ಣ ನೀನು ಹಣ ತಗೊಳ್ತಾ ಇಲ್ಲಂತೆ ಕೆಲಸ ಮಾಡ್ಕೋಣ ನಮ್ಮ ಜನ ಕೇಳ್ತಾರೆ. ಅದು ಬಿಟ್ಟು ನಾನು ಏನು ಭ್ರಷ್ಟ ಇಲ್ಲಿ ತನಕ ಯಾವುದೇ ಒಬ್ಬ ಶಾಸಕರು ಇಷ್ಟರಿಗೆ ಈ ರೀತಿಯಾದ ಭ್ರಷ್ಟಾಚಾರ ಮಾಡಿಲ್ಲ. ಆದ್ರೆ ನೀನು ವಿರೋಧ ಪಕ್ಷದವ್ರನ್ನ ಯಾಕೆ ಬೈತೀಯ? ನಾವು ವಿರೋಧ ಪಕ್ಷ, ನಾವು ನಿನ್ನ ಆಡಳಿತವನ್ನು ಸರಿಯಾಗಿ ಕೊಡಿಲ್ಲ ಅಂದಾಗ ನಾವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ಬೇಕಲ್ಲ. ಜನ ನಮ್ಗೆ 50,000 ವೋಟ್ ಕೊಟ್ಟಿದಾರಲ್ಲ, ನಿಮ್ಗೆ 50,000 ವೋಟ್ ಕೊಟ್ಟಿದ್ದೀವಿ. ಒಟ್ಟಾರೆ ನೀವು ವಿರೋಧ ಪಕ್ಷದವರಿಗೆ 1,25,000 ವೋಟ್ ಕೊಟ್ಟಿದ್ದೀವಿ. ನೀವು ಆ ರೀತಿಯಾದಂತ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ, ಅವನು ತಿಂದು ತೇಗ್ತಾ ಇದ್ದಾನೆ, ಹಾಲು ಮೊಸರು ತುಪ್ಪ ಬೆಣ್ಣೆ ಏನ್ ಸಿಕ್ಕರು ಬಿಡ್ತಾ ಇಲ್ಲ. ನೀವು ಯಾಕೆ ಕೂತಿದ್ರಿ ಅಂತ ನಾವು ಮುಗಿಯಲ್ಲ ಯಾರನ್ನ ಕ್ಯಾಕರಿಸಿ. ಅದಕ್ಕೆ ಸ್ವಾಮಿ, ನಮ್ಮದು ಒಂದು ಸಣ್ಣ ಹೋರಾಟ, ಸ್ವಾಭಿಮಾನಿ ಜನತಾ ಪಕ್ಷ, ನಮ್ಮ ಸಂಸ್ಥಾಪಕರು ಸನ್ಮಾನ್ಯ ಉಡಿ ಕುಮಾರ್ ಅವರು, ನಮ್ಮದು ನಮ್ಮ ಕಾರ್ಯಕರ್ತರಲ್ಲಿ ಶಕ್ತಿ ಇದೆ. ನಮ್ಮ ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ಜಾತಿ ವರ್ಗದ ನಾಯಕರಿದ್ದಾರೆ. ಈ ತಾಲೂಕಿನಲ್ಲಿ ನಮಗೂ ಇಂಡಿಪೆಂಡೆಂಟ್ ಅಲ್ಲಿ 50,000 ವೋಟ್ ಕೊಟ್ಟಿದ್ದಾರೆ. ನಮ್ಮನ್ನು ಗೌರವಿಸವ್ರೆ, ನಮ್ಮನ್ನು ಗೌರವಪೂರ್ವಕವಾಗಿ ಕಾಣಿ. ನಿಮಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾರಿಗೆ ಯೋಗ್ಯತೆ ಇದೆ ಮಾತಾಡಲಿಕ್ಕಾಗಿದ್ರೆ? ವಿರೋಧ ಪಕ್ಷದವರಿಗೆ ಯೋಗ್ಯತೆ ಇಲ್ಲಲ್ಲ, ಮಾತಾಡಬೇಡಿ ಆ ತರ. ನೀವು ಸತ್ಯವಂತರಾಗಿದ್ರೆ, ನೀವು ಒಳ್ಳೆಯವರಾಗಿದ್ರೆ ನಿಮ್ಮನ್ನು ನಾವು ಪ್ರೀತಿಸ್ತೀವಿ. ಒಳ್ಳೆ ಕೆಲಸ ಮಾಡಿ. ಆ ಹೊಸೂರು ರಸ್ತೆಯಲ್ಲಿ ಏನಾದ್ರು ಓಡಾಡ್ಲಿಕ್ಕೆ ಸಾಧ್ಯ ಆಗ್ತದ? ಈ ತಾಲೂಕಿನಲ್ಲಿ ಯಾವುದೇ ರಸ್ತೆಗಳು ಗುಂಡಿ ಇಲ್ಲದೆ ಇರುವಂತ ರಸ್ತೆ ತೋರಿಸಿ ಸನ್ಮಾನ್ಯ ಶಾಸಕರೇ. ನಿಮ್ಮ ಆಡಳಿತ ಉತ್ತಮವಾಗಿದೆ ಅಂತ ಹೇಳೋದಾದ್ರೂ ಯಾರು? ಇಡೀ ತಾಲೂಕಲ್ಲಿ 27 ಇಲಾಖೆಗಳು ಉತ್ತಮವಾದ ಆಡಳಿತವನ್ನು ಕೊಡ್ತಾ ಇದ್ದಾವೆ ಅಂತ ಹೇಳೋರಾದ್ರೂ ಯಾರು? ಮೊನ್ನೆ ಅವತ್ತು ಮಾಸ್ತಿಯಲ್ಲಿ ಸನ್ಮಾನ್ಯ ಮಂತ್ರಿಗಳನ್ನ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಮತ್ತು ರಾಮಲಿಂಗಾರೆಡ್ಡಿ ಅವರನ್ನ ಕರ್ಕೊಂಡ್ಬಂದು ಏನ್ ಹೇಳ್ತೀವಿ? ನನಗೆ ಹೋದ ಸಾರಿ ಗುಂಡಿ ಮುಚ್ಚೋದಕ್ಕೆ ಅವಕಾಶ ಕೊಡ್ಲಿಲ್ಲ ಸರ್. ನಾನು ಗುಂಡಿ ಮುಚ್ಚಕ್ ಹೋದ್ರೆ ಇವ್ರು ನನಗಿಂತ ಮುಂಚೆ ಗುಂಡಿ ಮುಚ್ಚಕ್ ಹೋಗ್ತಾರೆ ಸರ್, ಗುಂಡಿ ಮುಚ್ಚಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ದೀವಿ. ಆಯ್ತು, ನಿಮ್ಗೆ ಗುಂಡಿ ಬಿದ್ದಿದೆಯಲ್ಲ, ಇವಾಗ ಸಾವಿರಾರು ಗುಂಡಿಗಳು ಬಿದ್ದಿವೆ. ಮಳೆ ಏನಾದ್ರು ಬಿದ್ದು ಇವತ್ತು ಆ ಗುಂಡಿಗಳಲ್ಲಿ ಮಳೆ ತುಂಬಿದ್ರೆ ಯಾರ್ಯಾರು ಎಲ್ಲಿ ಬಿದ್ದು ಕೈ ಕಾಲು ಮುರ್ಕೊಳ್ತಾರೆ ಅಂತ ಭಯ ಆಗ್ತಾ ಇದೆ ಸ್ವಾಮಿ. ದಯಮಾಡಿ ಈ ತಾಲೂಕಿನ ಅಭಿವೃದ್ಧಿ ಮಾಡಿ. ನೀವು ನನಗೆ ಹೇಳಿದ್ರಿ 1 ಹೋಟೆಲ್ ಡಿಕ್ಲೇರ್ ಮಾಡ್ಕೊಡ್ರಿ ಅಂತ. ನೀವು 245 ಹೋಟೆಲ್ ಡಿಕ್ಲೇರ್ ಮಾಡ್ಕೊಂಡಿದ್ದಲ್ಲ, ನನಗೆ ಅಧಿಕಾರ ಇರಲಿಲ್ಲ 1 ಹೋಟೆಲ್ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ. ಚುನಾವಣಾ ಅಧಿಕಾರಿಗಳು 1 ಹೋಟೆಲ್ ಗೆದ್ದಿದ್ಯಪ್ಪ ಅಂತ ಅಪ್ಲಿಕೆ ಕೊಟ್ಟು, ಹಾಗಾದ್ರೆ ನೀವು 248 ಹೋಟೆಲ್ ನೀವೇ ಡಿಕ್ಲೇರ್ ಮಾಡ್ಕೊಂಡಿದ್ದ? ಹೇಳಿ, ನಿಜಾಂಶ ಹೇಳಿ. ಇವತ್ತು ಹೈಕೋರ್ಟ್ ಕೇಸ್ ಇದೆ. ಆ ಕೇಸ್ನ ಇನ್ನೊಂದು ಕಚೇರಿಯಲ್ಲಿ ಇನ್ನೊಂದು ಅಡ್ವೊಕೇಟ್ ಹತ್ರ ಕೊಟ್ಟಿದ್ರು ನಮ್ಮ ವಿರೋಧ ಪಕ್ಷದವರು. ಅಲ್ಲಿ ಹಣದ ವ್ಯವಹಾರವನ್ನ ಮಾಡಿ ಈ ಕೇಸ್ನ 5 ವರ್ಷ ನೀವು ಹಂಗೆ ಸ್ಟಾಪ್ ಮಾಡಬೇಕು ಅಂತಿದ್ರಿ. ಇವತ್ತು ಹೈಕೋರ್ಟ್ ಅಲ್ಲಿ ಎಲ್ಲ ವಿಚಾರಣೆ ಆಗಿ ಈ ತಿಂಗಳಲ್ಲೇ ಮೋಸ್ಟ್ಲಿ ಅದು ನಿಮ್ಮ ಹೀರಿಂಗ್ ಬರ್ತದೆ. 100% ಮರು ಎಣಿಕೆ ಆಗ್ತದೆ. ಆ ಮರು ಎಣಿಕೆಯಲ್ಲಿ ತಾವು 100% ಸೋಲೋದು ಗ್ಯಾರಂಟಿ ಸನ್ಮಾನ್ಯ ನಂಜೇಗೌಡ್ರೆ. ಈ ಮರು ಎಣಿಕೆನಲ್ಲಿ ನೀವು ಸೋಲ್ತೀರಿ, ಅದರಲ್ಲಿ 2 ಮಾತಿಲ್ಲ. 248 ವೋಟ್ ಏನಿದೆಯೋ ಆ 248 ವೋಟ್ ನಿಮ್ಮದಲ್ಲ. ಅದೇನಾದ್ರೂ ಇದ್ರೆ ಅದು ನಮ್ಮ ವೋಟು. ನಮ್ಮ ಬ್ಯಾಲೆಟ್ ಬಾಕ್ಸ್ಗಳನ್ನ ಬದಲಾವಣೆ ಮಾಡಿಕೊಂಡಿರುವಂತಹದ್ದು ನಿಜವನ್ನ ನಿಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತ ಅಧಿಕಾರಿಗಳೇ ಇವತ್ತು ಹೇಳ್ತಾ ಇದ್ದಾರೆ. ಈ ಚುನಾವಣೆ ಎಣಿಕೆಯಲ್ಲಿ ಲೋಪ ಆಗಿದೆ, ಇದನ್ನ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರು ಅವರೇ.
ಇವತ್ತು ಆ 248 ಓಟ್ ನೀವೇನು ತಗೊಂಡಿದ್ರು ಆ 248 ಓಟ್ ನಿಮ್ಮದಲ್ಲ, ಆ 248 ಓಟ್ ನಮ್ಮದಾಗ್ತದೆ. ನೀವು ಸೋಲೋದು ಖಚಿತ, 100% ಸೋಲ್ತೀರಿ. ದಯಮಾಡಿ ನೀವು ನಿಮ್ಮ ಅಭಿವೃದ್ಧಿಯನ್ನು ಇವತ್ತು ಸರ್ಕಾರ ಇದೆ, ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯದಲ್ಲಿ ನಿಮ್ಮ ಅಭಿವೃದ್ಧಿ ಆದರೂ ಮಾಡಿ ತೋರಿಸಿ ಅಂತ ಹೇಳ್ತೀನಿ. ದಯಮಾಡಿ ಇವತ್ತಿಗೆ ನಮ್ಮ ಏನು ಸ್ವಾಭಿಮಾನಿ ಜನತಾ ಪಕ್ಷ ಏನು ನಾವು ಇದ್ದೀವಿ, ನಾವು ದೃಢವಾಗಿ ಶಕ್ತಿಯುತವಾಗಿ ಬೃಹತ್ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ, ಮಾಡೇ ಮಾಡ್ತೀವಿ. ನಿಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಮೆಚ್ತೀವಿ, ನಿಮ್ಮ ಭ್ರಷ್ಟಾಚಾರಕ್ಕೆ ನಮ್ಮದೊಂದು ಧಿಕ್ಕಾರ ಇರಲಿ ಅಂತ ನಾವು ಕೂಗ್ತೀವಿ. ಯಾವತ್ತಿಗೂ ಈ ಭ್ರಷ್ಟಾಚಾರನ ಹೋಗ್ಲಾಡಿಸ್ಲಿಕ್ಕೆ ನಮ್ಮ ಹೋರಾಟ ಇದ್ದೇ ಇರ್ತದೆ. ನಾವು ಧಿಕ್ಕಾರ, ನಿಮಗೂ ಧಿಕ್ಕಾರ, ಈ ಭ್ರಷ್ಟ ಅಧಿಕಾರಿಗಳಿಗೂ ಧಿಕ್ಕಾರ, ಭ್ರಷ್ಟ ಆಡಳಿತಕ್ಕೂ ಧಿಕ್ಕಾರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ನಿಮ್ಮ ಈ ಒಂದು ಧೋರಣೆಯನ್ನ ಬಿಡಬೇಕು. ಹೊರಗಡೆಯಿಂದ ಬಂದವರು ಒಂದು ಧೋರಣೆಯನ್ನು ಬಿಟ್ಟು ನೀವು ಕೆಲಸ ಮಾಡಬೇಕು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ದಯಮಾಡಿ ತಾವೆಲ್ಲರೂ ಇವತ್ತೇನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದೀರಿ, ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.